ಶಿವಮೊಗ್ಗ ಚಳವಳಿಗಳ ತವರು ಮಾತ್ರವಲ್ಲ, ರಾಜ್ಯ ರಾಜಕಾರಣದ ಶಕ್ತಿ ಕೇಂದ್ರವೂ ಹೌದು. ಇಂತಹ ಜಿಲ್ಲೆಗೆ ಸ್ವತಂತ್ರ ಭಾರತದಿಂದ ಇಲ್ಲಿಯವರೆಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. 4ನೇ ಬಾರಿ ಗೆದ್ದರೂ ಸಂಸದ ರಾಘವೇಂದ್ರಗೆ ಸಚಿವಗಿರಿ ಭಾಗ್ಯ ದಕ್ಕಿಲ್ಲ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಶಿವಮೊಗ್ಗ ಜಿಲ್ಲೆಗೆ ಒಲಿಯದ ಮಂತ್ರಿಗಿರಿ. ಈ ಬಾರಿಯೂ ಬಿವೈ ರಾಘವೇಂದ್ರಗಿಲ್ಲ ಸಚಿವ ಸ್ಥಾನ. ಶಿವಮೊಗ್ಗ ಜಿಲ್ಲೆ ನಾಯಕರಿಗೆ ಸರ್ಕಾರವನ್ನ ರಚಿಸೋ ಬೀಳಿಸೋ ತಾಕತ್ತು ಮೊದಲಿನಿಂದಲೂ ಇದೆ. ಆದ್ರೆ ಈ ಜಿಲ್ಲೆಯ ನಾಯಕರಿಗೆ ಕೇಂದ್ರದ ಸಚಿವ ಸ್ಥಾನ ಮಾತ್ರ ಇನ್ನೂ ಮರೀಚಿಕೆಯಾಗಿ ಉಳಿದಿದೆ. ಅಸಲಿಗೆ ಇದೆಂತ ದುರಾದೃಷ್ಟವೋ ಗೊತ್ತಿಲ್ಲ. 1952ರ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಗೆದ್ದ ಕೆಜಿ ಒಡೆಯರ್ ಸಂಸದರಾದ್ರು. ಅವರ ನಂತರ ಎಸ್ಟಿ ಖಾದ್ರಿ, ಜೆಎಚ್ ಪಟೇಲ್, ಟಿವಿ ಚಂದ್ರಶೇಖರಪ್ಪ ಅವರಂತಹ ಘಟಾನುಘಟಿ ನಾಯಕರು ಸಂಸದರಾದ್ರೂ ಸಂಪುಟದ ಬಾಗಿಲು ಮಾತ್ರ ಅವರಿಗೆ ತೆರೆಯಲೇ ಇಲ್ಲ. 1952ರ ಮೊದಲ ಎಲೆಕ್ಷನ್ನಿಂದನೂ ಕೂಡ ಶಿವಮೊಗ್ಗದಲ್ಲಿ ಆಡಳಿತ ಪಕ್ಷದ ಸಂಸದರ ಆಯ್ಕೆ ಆಗಿದ್ದರು. ಅದಾದ ನಂತರ ಬಂದಂಥ ಸರ್ಕಾರಗಳಲ್ಲಿ ಇಲ್ಲಿ ಪ್ರಭಾವಿ ನಾಯಕರು ಯಾವ ಸಂದರ್ಭದಲ್ಲೆಲ್ಲ ಆಯ್ಕೆ ಆಗ್ತಾರೋ ಆ ಸಂದರ್ಭದಲ್ಲಿ ಕೇಂದ್ರದಲ್ಲಿ ವಿಭಿನ್ನವಾದ ಪಕ್ಷ ಅಧಿಕಾರದಲ್ಲಿರೋ ಕಾರಣ ಈವರೆಗೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಬ್ಬ ಕೇಂದ್ರ ಮಂತ್ರಿಯನ್ನು ಹೊಂದಲಿಕ್ಕೆ ಆಗಿಲ್ಲ. ಇನ್ನು ಮಾಜಿ ಸಿಎಂ ಎಸ್ ಬಂಗಾರಪ್ಪ ಶಿವಮೊಗ್ಗ ಕ್ಷೇತ್ರದಿಂದ 4 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ರು. ಆದ್ರೆ ಕೇಂದ್ರದಲ್ಲಿ ಸರ್ಕಾರವಿಲ್ಲದೆ ಸಚಿವ ಸ್ಥಾನ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅವರಿಗೆ ಸಿಗ್ಲೇ ಇಲ್ಲ. 2009ರಲ್ಲಿ ಬಿಎಸ್ವೈ ಕೂಡ ಸಂಸದರಾದ್ರು. ಆದ್ರೆ ಅಂದೂ ಸಹ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ರಚನೆಯಾಯಿತು. ಇವರ ನಂತರ ಬಿವೈ ರಾಘವೇಂದ್ರ ಸಂಸದರಾಗಿ ಆಯ್ಕೆಯಾದ್ರು. ಈ ಬಾರಿ ಸಚಿವ ಸ್ಥಾನ ಪಕ್ಕಾ ಅಂತಲೇ ಪ್ರಚಾರ ಮಾಡಲಾಯಿತು. ಆದಾಗ್ಯೂ ರಾಘವೇಂದ್ರರಿಗೆ ಈ ಸರ್ತಿಯೂ ಸಚಿವ ಸ್ಥಾನ ಸಿಗ್ಲೇ ಇಲ್ಲ. ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಂಸದರಾಗಿ 4ನೇ ಬಾರಿ ಆಯ್ಕೆಯಾದಂಥ ಬಿವೈ ರಾಘವೇಂದ್ರ ಅವರು ಹೀಗೆ ವಯಸ್ಸಿನಲ್ಲಿ ಚಿಕ್ಕವರಾದರೂ ಕೂಡ ಅವರು ಅಧಿಕಾರದಲ್ಲಿ ಅಂದರೆ ಆಯ್ಕೆಯಾಗಿ 4 ಬಾರಿ ಆಯ್ಕೆಯಾಗಿರೋದ್ರಿಂದ ಅವ್ರಿಗೆ ಸಹಜವಾಗಿ ಹಿರಿತನ ಇದೆ. ಆದರೆ ಅವರಿಗೆ ಇಲ್ಲಿ ಈಗಿನ ಸಂದರ್ಭದಲ್ಲಿ ಕುಟುಂಬ ರಾಜಕಾರಣ ಅನ್ನೋ ಒಂದು ಏನು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಇರೋದ್ರಿಂದ ಅವರಿಗೆ ಈ ಬಾರಿ ಸಂಪುಟದಲ್ಲಿ ಸ್ಥಾನವನ್ನು ಪಡೆಯಲಿಕ್ಕೆ ಆಗಲಿಲ್ಲ. ಸದ್ಯ ಬಿಎಸ್ವೈ ಕುಟುಂಬಕ್ಕೆ ಹೆಚ್ಚು ಪ್ರಾತಿನಿಧ್ಯ ಅನ್ನೋ ಅಪವಾದದಿಂದ ತಪ್ಪಿಸಿಕೊಳ್ಬೇಕು. ಅದಕ್ಕಾಗಿ ಹೈಕಮಾಂಡ್ ಇಂಥದ್ದೊಂದು ನಿಲುವಿಗೆ ಬಂದಂತೆ ಕಾಣ್ತಿದೆ. ಮುಂದೆಯಾದ್ರೂ ಜಿಲ್ಲೆಗೆ ಕೇಂದ್ರದಲ್ಲಿ ಮಣೆ ಹಾಕಲಾಗುತ್ತಾ ಇಲ್ವಾ ಅಂತ ಕಾದ್ ನೋಡ್ಬೇಕಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್.